ಬೆಳಗಾವಿ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೋರಿದ ವರ್ತನೆಯ ವಿಚಾರವಾಗಿ ಮಾತನಾಡಲಿಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ. ಓಕೆ, ಈಗ ಮುಖ್ಯಮಂತ್ರಿಗಳು ಹಿಂದೆಲ್ಲ ಏಕವಚನದಲ್ಲಿ ಮಾತನಾಡಿಸಿದ್ದಾರೆ ಹಲವರನ್ನ. ಅದು ಅವ್ರಿಗೆ ಹೊಸ್ತು ಅಲ್ಲ, ಮತ್ತೆ ಅದನ್ನು ಕೇಳಿಸ್ಕೊಂಡವ್ರಿಗೂ ಹೊಸ್ತಲ್ಲ. ಆದರೆ ಡ್ಯೂಟಿಯಲ್ಲಿರುವಂತಹ ಒಬ್ಬ ಆಫೀಸರ್ನ ಸಾರ್ವಜನಿಕ ಸನ್ನಿವೇಶದಲ್ಲಿ ವೇದಿಕೆಯಲ್ಲಿ ಈ ರೀತಿ ನಡೆಸ್ಕೊಂಡಿದ್ರ ಬಗ್ಗೆ ತಮ್ಮ ಮೊದಲ ಪ್ರತಿಕ್ರಿಯೆ ನೋಡಿ. ಪೊಲೀಸ್ ಆ ಕಾಕಿ ಬಟ್ಟೆ ಅನ್ನೋದು ಅದಕ್ಕಿರುವಂತ ಗೌರವವನ್ನ ನಾವು ಕೊಡ್ಲೇಬೇಕು. ಅದು ಕಾನೂನು. ಅದು ಯಾಕಂದ್ರೆ ಒಬ್ಬ ಪೊಲೀಸ್ ಸಣ್ಣ ಕಾನ್ಸ್ಟೇಬಲ್ ಬೇಕಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ಬೋದು. ಅಷ್ಟು ಅಧಿಕಾರ ಇರುವಂತದ್ದು ಪೊಲೀಸ್ ಅಂತಂದ್ರೆ. ನೀವು ಸಾರ್ವಜನಿಕವಾಗಿ ನಿಂತ್ಕೊಂಡು ಒಬ್ಬ ಮುಖ್ಯಮಂತ್ರಿ ಅವ್ರಿಗೆ ಕಪ್ಪಾಳ ಕೊಡಿಯಕ್ ಹೋದ್ರೆ, ಈಗ ಮಂತ್ರಿಗಳೆಲ್ಲ ಏನ್ ಮಾಡ್ತಾರೆ, ನೆಕ್ಸ್ಟ್ ಕಾಲಲ್ಲಿ ಹೋಗಿ ಹೊಡಿತಾರೆ ಎಲ್ಲರಿಗೂ. ಪೊಲೀಸ್ ಅವ್ರಿಗೆ ಜನ ಏನ್ ಮಾಡ್ತಾರೆ, ರೋಡಲ್ಲಿ ಹೊಡಿತಾರೆ. ಮೊನ್ನೆ ಹೋಗಿ ಹೊಡೆದ್ರಲ್ಲ ಮೈಸೂರಲ್ಲಿ, ಪೊಲೀಸ್ ಸ್ಟೇಷನ್ ಮೇಲೆ ಹೋಗಿ ನುಗ್ಗಿ ಹೊಡೆದ್ರಲ್ಲ. ಹಂಗೆ ಯಥಾ ರಾಜ ಅಂತಾರಲ್ಲ, ಹಂಗೆ ಈ ರಾಜ ಹಿಂಗ್ ನಡ್ಕೊಳೋದು ಮಾಡಲ್ಲಾಗಿರ್ಬೇಕು. ಒಬ್ಬ ಮುಖ್ಯಮಂತ್ರಿ ಮಾಡಲ್ಲಾಗಿರ್ಬೇಕು. ಹಿಂದೆ ನಾವು ಎಸ್.ಎಂ. ಕೃಷ್ಣ ನೋಡಿದಿರಿ, ರಾಮಕೃಷ್ಣ ಹೆಗಡೆ ಅವ್ರು ನೋಡಿದಿರಿ, ವೀರೇಂದ್ರ ಪಾಟೀಲ್ ಅಂತ ಅವ್ರು ನೋಡಿದ್ರಿ. ಒಂದು ದಿನದಲ್ಲಿ ಅವರು ಏಕವಚನದಲ್ಲಿ ಮಾತಾಡಿದ್ದು ಅಥವಾ ಈ ತರ ಅಧಿಕಾರಿಗಳಿಗೆ ಕಪ್ಪಾಳ ಮೋಕ್ಷ ಮಾಡಕ್ ಹೋಗೋದು ಇದೇನು ಹೊಸದಲ್ಲ. ಸಿದ್ದರಾಮಯ್ಯ ಮೈಸೂರಲ್ಲಿ ಒಬ್ಬ ಹೆಣ್ಮಗಳು ಅಹವಾಲ್ ಕೊಡಕ್ ಬಂದ್ರೆ ಕಪ್ಪಾಳ ಕೊಡದಿದ್ದು ನೋಡಿದಿರಿ ನಾವು. ಅಹವಾಲ್ ಕೊಡಕ್ ಬಂದವ್ರನ್ನ, ಮತ್ತೆ ಅವ್ರ ಕಾರ್ಯಕರ್ತ ಒಬ್ಬರನ್ನ ಹೊಡೆದಿದ್ದು ನೀವೇ ನೋಡಿದೀರ. ಕಾರ್ಯಕರ್ತ ನೋಡಿದ್ದು ಕಪ್ಪಾಳ ಕೊಡದ್ರು ಕಾರ್ಯಕರ್ತನಿಗೆ, ಕಾಂಗ್ರೆಸ್ ಕಾರ್ಯಕರ್ತನಿಗೆ. ಇದು ದುರಾಂಕಾರ, ಅಧಿಕಾರದ ದರ್ಪ ಅಂತಾರಲ್ಲ, ಅಧಿಕಾರದ ಮದ ಇದು. ಈ ಅಧಿಕಾರದ ಮದ ಬಂದಿರೋದ್ರಿಂದ ಅದು ಇನ್ನೇನು ಮಾಡಕ್ ಸಾಧ್ಯ ಇಲ್ಲ. ಜನ ಇವ್ರನ್ನ ಓಡಿಸೋವರೆಗೂ ಇವ್ರು ಇದೇ ನಾಟಕವನ್ನ ಆಡ್ತಾರೆ. ಬಟ್ ಅಧಿಕಾರ ಶಾಶ್ವತ ಅಲ್ವಲ್ಲ ಸರ್? ಶಾಶ್ವತ ಅಲ್ಲ, ಆದ್ರೆ ಅವ್ರಿಗೆ ಅನ್ಸಲ್ಲ. ನಾವೇ ಸಾಯೋವರೆಗೂ ನಾವೇ ಇರ್ತೀರಿ, ಸತ್ತ ಮೇಲೂ ನಮ್ಮನ್ನ ತಗೊಂಡೋಗಿ ದೇವಲೋಕದಲ್ಲೂ ಮುಖ್ಯಮಂತ್ರಿ ಪದವಿ ಮಾಡ್ತಾರೆ ಅಂತ ಅವ್ರಿಗೆ ಭ್ರಮೆ. ಸುತ್ತು ಹೊಗಳು ಭಟ್ರು ಇರ್ತಾರಲ್ಲ, ಹೊಗಳು ಭಟ್ರು ಇನ್ನೇನ್ ಕೆಲಸ? ದಿನ ಎದ್ದು ಬೆಳಗ್ಗೆಯಿಂದ ಸಾಯಂಕಾಲ ಮಲಗೋವರೆಗೂ ಹೊಗಳು ಭಟ್ರು ಅಟ್ಟಕ್ಕೇರಿಸಿರ್ತಾರೆ. ಅದೇ ಗುಂಪಲ್ಲಿ ಈ ತರ ರಾಜ್ಯದ ಜನರನ್ನ, ಒಬ್ಬ ಜನಪ್ರತಿನಿಧಿ, ಜನರ ಸೇವಕ, ಅವನು ಜನರ ಸೇವಕ. ಒಬ್ಬ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಏನ್ ಹೇಳಿದ್ರು? ನಾನ್ ಜನರ ಸೇವಕ ಅಂತ ಹೇಳಿದ್ರು ಈ ದೇಶದ ಪ್ರಧಾನಿ. ಇವ್ರೇನ್ ಹೇಳ್ತಾರೆ? ಕಪ್ಪಾಳ ಮೋಕ್ಷ. ಎಲ್ಲರ ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಪ್ಪಾಳ ಮೋಕ್ಷ, ಅರ್ಜಿ ಕೊಡಕ್ ಹೋದವ್ರಿಗೆ ಕಪ್ಪಾಳ ಮೋಕ್ಷ. ಮೊನ್ನೆ ಯಾರೋ ಒಬ್ರು ನನ್ ಮಗುನ ಬದುಕ್ಸ್ಕೊಡಿ ಅಂತ ಬೇಡ್ತಾ ಇದೆ ಇದರಲ್ಲಿ ಕುಂದುಕೊರತೆ ಸಭೆಯಲ್ಲಿ. ಕೇರೆ ಮಾಡ್ಲಿಲ್ಲ, ಹೋಗು ಅಂತ ಹೇಳ್ಬಿಟ್ಟು ಹೊರಟೋದ್ರು. ಇಲ್ಲಿ ನೋಡಿದ್ರೆ ಪೊಲೀಸರ ಮೇಲೆ ಅಲ್ಲೇ. ಅಂದ್ರೆ ಬಿಜೆಪಿಗರು ಫ್ರಸ್ಟ್ರೇಟ್ ಆಗಿದ್ದಾರೆ, ಅದಕ್ಕೆ ಬಂದು ಅಲ್ಲಿ ಆಕ್ರೋಶ ಹೊರ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಈಗ ಮುಖ್ಯಮಂತ್ರಿಗಳು ಹಾಗಾದ್ರೆ ಯಾವ ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾರೆ? ಅಲ್ಲ, ಈಗ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ. ನನ್ ಕಾರ್ಗೆಲ್ಲ ತಡೆದು ಕಾರ್ ಹತ್ರ ಎಲ್ಲ ಮಲ್ಕೊಂಡ್ರು, ಬಂದು ಕಪ್ಪು ಹೊಟ್ಟೆ ಪ್ರದರ್ಶನ ಮಾಡಿದ್ರು. ನಾನೇನ್ ಮಾಡ್ದೆ? ಇಳಿದು ಸಮಾಧಾನ ಮಾಡ್ದೆ ಅವ್ರಿಗೆ. ಏನು ಪ್ರಭಾವ ಇದ್ರೆ ಕೊಡ್ರಪ್ಪ, ನೀವು ಕಾನೂನು ಪ್ರಕಾರ ಇದ್ರೆ ನಾನು ಮಾಡೋಣ, ಕೊಡಿ ಅಂತ ಹೇಳಿದೆ. ಆಮೇಲೆ ಒಂದ್ 4 ಸರಿ ಧಿಕ್ಕಾರಕ್ಕೆ ಹೋಗಿದ್ರು ಅಷ್ಟೇ. ಒಬ್ಬ ಜನಪ್ರತಿನಿಧಿ ಆದವ್ರಿಗೆ ಇಷ್ಟು ಪೇಶನ್ಸ್ ಇಲ್ಲ ಅಂತ ಹೇಳಿದ್ರೆ ಆ ಜನಪ್ರತಿನಿಧಿ ಆಗಕ್ಕೆ ನಾಲಾಯಕ್. ಅಂದ್ರೆ ಅವರ ಹಾಕ್ಸ್ಕೊಳಕ್ಕೆ ಆರ ತುರಾಯಿ ಹಾಕ್ಸ್ಕೊಳಕ್ ಮಾತ್ರ ಚಂದಾಗಿರುತ್ತೆ, ಇದನ್ ಚಂದಾಗಿರಲ್ವಾ? ಬಿರಿ ದಿನ ಆರ ತುರಾಯಿ ಹಾಕ್ಸ್ಕೊಬೇಕು. ಇದು ಮಾತ್ರ ಅಹವಾಲುಗಳು, ವಿರೋಧಗಳು ಕೇಳಬಾರ್ದಾ? ಜನಪ್ರತಿನಿಧಿ ಅಂದ್ರೆ ಸುಧಾರಿಸ್ತಾನೆ ಇಲ್ಲ ಮೇಲಿಂದ ಮೇಲೆ ಸಿದ್ದರಾಮಯ್ಯನವರು. ಸುಧಾರ್ಸಕ್ ಸಾಧ್ಯನೇ ಇಲ್ಲ. ಅಹಂಕಾರ, ಕೊಬ್ಬು ಅನ್ನೋದು ತಲೆಗೆ ಪಿತ್ತಕ್ಕೆ ಅದೇ ನೆತ್ತಿಗೇರಿದೆಯಲ್ಲ, ಹಂಗ್ ನೆತ್ತಿಗೇರಿದೆ. ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು? ಹೋಗಿ ಛತ್ರಿಗಳು ನೀವು ಎಲ್ಲ ಮಂಡ್ಯದವರು ಅಂತ ಹೇಳಿದ್ರು, ಛತ್ರಿಗಳು ಅಂತ ಹೇಳಿದ್ರು. ಹಂಗೆ ಇಡೀ ಕ್ಯಾಬಿನೆಟ್ ಆ ತರದ್ದು. ಇಡೀ ಕ್ಯಾಬಿನೆಟ್ ಅಲ್ಲೇ ಎಲ್ಲರಿಗೂ ದುರಂಕಾರ ತುಂಬಿ ತುಳುಕ್ತಾ ಇದೆ. ಅದರಿಂದ ಈ ಜನ ಇವ್ರನ್ನ ನೋಡ್ತಾ ಇದ್ದಾರೆ. ಜನ ಸರಿಯಾಗಿ ಪಾಠ ಕಲಿಸ್ತಾರೆ. ಈಗ ಬೆಲೆ ಏರಿಕೆ ಮಾಡಿ ಜನರ ಕೋಪಕ್ಕೆ ಗುರಿಯಾಗಿದ್ದಾರೆ. ಈ ದುರಂಕಾರನೆಲ್ಲ ಬಹಳ ದಿನ ನಡೆಯಲ್ಲ. ಈ ದುರಂಕಾರ ಬಹಳ ದಿನ ನಡೆಯಲ್ಲ. ದೇವ್ರು ಅಂತ ಮೇಲೆ ಒಬ್ಬ ಇದ್ದಾನೆ, ಜನಾರ್ದನ ಇದ್ದಾನೆ, ಬುದ್ಧಿ ಕಲಿಸ್ತಾರೆ. ಆಲ್ ರೈಟ್ ಸರ್, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಮುಖ್ಯಮಂತ್ರಿಗಳ ಹೇಳಿಕೆ, ವರ್ತನೆಯನ್ನ ಖಂಡಿಸಿ ಮಾತನಾಡಿದರು.